ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಇಲಾಖೆಯಲ್ಲಿ ಹೊಸ ರೂಲ್ಸ್ ಬಂತ. ರೈತರ ಸಾಲ ಮನ್ನಾ ಘೋಷಿಸಿದ್ದ ತಮ್ಮ ಕುಮಾರಸ್ವಾಮಿಗಾಗಿ ಹೊಸ ರೂಲ್ಸ್ ಏನಾದರೂ ತರ್ತಾ ಇದ್ದಾರಾ ಸನ್ಮಾನ್ಯ ಎಚ್.ಡಿ. ರೇವಣ್ಣನವರು? ಹಾಗಾದ್ರೆ ಹೊಸ ರೂಲ್ಸ್ ತರೋದೇ ಆದ್ರೆ ಏನಿರಬೇಕು ಆ ರೂಲ್ಸು? ಯಾವ ರೀತಿ ರೂಲ್ಸ್ ತರ್ತಾ ಇದ್ದಾರೆ? ಕುಮಾರಸ್ವಾಮಿಗೆ ಈ ಮುಖಾಂತರ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅಣ್ಣ, ನೋಡೋಣ. ಗುತ್ತಿಗೆದಾರರು ತಮಗೆ ಬಂದಂತಹ ದುಡ್ಡಲ್ಲಿ 10% ದುಡ್ಡನ್ನು ಸರ್ಕಾರಕ್ಕೆ ಬಿಟ್ಕೊಡ್ಬೇಕಂತೆ. ರಿಬೇಟ್ ಅಂತ ಹೇಳ್ತಾರೆ. ಆ ರಿಬೇಟ್ ಮಾಡಿದ್ರೆ ಮಾತ್ರ ಸರ್ಕಾರದಿಂದ ನಿಮಗೆ ಬಿಲ್ ಮೊತ್ತ ಸ್ಯಾಂಕ್ಷನ್ ಆಗುತ್ತೆ. %10 ಬಿಟ್ರಷ್ಟೇ ಕಾಮಗಾರಿಗಳ ಬಿಲ್ ರಿಲೀಸ್ ಆಗುತ್ತಾ? ಕಾಮಗಾರಿ ಮೊತ್ತದ ಶೇಕಡ 10% ಗುತ್ತಿಗೆದಾರರು ಸರ್ಕಾರಕ್ಕೆ ಅಂತಾನೆ ಬಿಟ್ಕೊಡ್ಬೇಕಂತೆ. ಅಂದರೆ ₹100 ಬಿಲ್ ಆಗಿದ್ರೆ ₹90 ಗುತ್ತಿಗೆದಾರರಿಗೆ, ₹10 ಸರ್ಕಾರಕ್ಕೆ ಬಿಟ್ಕೊಟ್ಬಿಡ್ಬೇಕು ಅವರು. ಆಗ ಬಾಕಿ ಇರುವ ಬಿಲ್ಗಳು ಫಟಾಫಟ್ ಅಂತ ರಿಲೀಸ್ ಆಗ್ತವಂತೆ. ಸರ್ಕಾರದಿಂದಲೇ ಗುತ್ತಿಗೆದಾರರಿಗೆ ಈ ಅಗ್ರಿಮೆಂಟ್ ರೆಡಿಯಾಗಿದೆ. ಸರ್ಕಾರದ ಹೊಸ ಕರಾರನ್ನು ನೋಡಿ ಕಾಂಟ್ರಾಕ್ಟರ್ಸು ಸುಸ್ತಾಗಿದ್ದಾರಂತೆ. ಸರ್ಕಾರದಲ್ಲಿ ನಾವು ಯಾವ ಗುತ್ತಿಗೆದಾರರಿಗೂ 10% ರಿಬೇಟ್ ಕೊಡಿ ನಿಮ್ಮ ಪೆಂಡಿಂಗ್ ಬಿಲ್ಗೆ ಅಂತ ನಾವು ಯಾರಿಗೂ ಕೇಳಿಲ್ಲ. ಅದ್ರ ಬಗ್ಗೆ ಯಾವುದನ್ನು ಅಧಿಕೃತವಾಗಿ ನಾವು ಅವ್ರಿಗೆ ಯಾವ ಆಫೀಸರ್ಗೂ ನಾವು ಕಮ್ಯುನಿಕೇಟ್ ಮಾಡಿಲ್ಲ. ಕಾಂಟ್ರಾಕ್ಟ್ರ್ ಸಂಘದಲ್ಲೇ ಒಂದು ಭಿನ್ನಾಭಿಪ್ರಾಯ ಇದೆ. ಅವರಲ್ಲೇ ಕೆಲವರು ನಾವು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಡಿ, ನಾವು ರಿಬೇಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನು ಕೆಲವರು ನಾವು ಕಷ್ಟದಲ್ಲಿದ್ದೀವಿ, ನಾವು ರಿಬೇಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅಧಿಕೃತವಾಗಿ ಯಾರೂ ನಮ್ಗೆ ಇವತ್ತುವರೆಗೂ ಕೇಳಿಲ್ಲ, ಯಾವುದೂ ಆದೇಶ ಮಾಡಿಲ್ಲ. ಅದು ಯಾಕೆಂದರೆ ಅದನ್ನೆಲ್ಲ ಮಾಡಬೇಕಂದ್ರೆ ಕಾನೂನಾತ್ಮಕವಾಗಿ ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸುನಿಲ್ ಅವರಿಂದ. ಸುನಿಲ್, ಗುತ್ತಿಗೆದಾರರು ಏನು ಹೇಳ್ತಾರೆ? ಒಂದೇ ಟೈಮಿಗೆ ದುಡ್ಡು ಬಂದ್ಬಿಡುತ್ತೆ, ಕೊಟ್ಬಿಡೋಣ 10% ಅಂತಾರೋ? ಈಗಾಗಲೇ ತುಂಬ ಹೊರೆ ಇದೆ, ಬೇಕಾದಷ್ಟು ಜನಕ್ಕೆ ನಾವು ದುಡ್ಡು ತಿನ್ನಿಸ್ಬೇಕು, ಅದರ ಮಧ್ಯದಲ್ಲಿ 10% ಅಂದರೆ ಕಷ್ಟ ಆಗುತ್ತೆ ಅಂತಾರೋ? ಗುತ್ತಿಗೆದಾರರು ಹೇಳೋದ್ರಿಂದ ಈಗ ಆಲ್ರೆಡಿ ಅಧಿಕಾರಿಗಳು ಕೂಡ ನಾವು ಕಮಿಷನ್ ಕೊಡ್ಬೇಕಾಗತ್ತೆ. ಅಲ್ಲಿ ಬಂದಿರ್ತಕ್ಕಂಥ ಇಂಜಿನಿಯರ್ಗಳಿಂದ ಎಲ್ಲರಿಗೂ, ಮಂತ್ರಿಗಳಿಂದ ಎಲ್ಲರಿಗೂ ಕೂಡ ಕಮಿಷನ್ ಕೊಟ್ಟು ಸರ್ಕಾರಕ್ಕೂ ಬೇಡ 10% ಬಿಟ್ಕೊಡ್ಬೇಕು ಅಂತಂದ್ರೆ ನಾವು ಮಾಡಿದ ಗುತ್ತಿಗೆದಲ್ಲಿ ನಮ್ಗೆ ಏನು ಉಳಿಯುತ್ತೆ? ನಾವು ಕೆಲಸಗಾರರಿಗೆ ಏನ್ ಕೊಡೋಣ, ಸಾಮಾನುಗಳನ್ನ ಎಲ್ಲಿಂದ ತರೋಣ ಅನ್ನೋದು ಗುತ್ತಿಗೆದಾರರ ಪ್ರಶ್ನೆ. ಯಾರೋ ಕೆಲವರು ಹೋಗಿ ನಾವು 10% ಬಿಟ್ಕೊಡ್ತೀವಿ ಅಂತ ಹೇಳಿದ್ಗೆ ಎಲ್ಲಾ ಗುತ್ತಿಗೆದಾರರು ಕೂಡ ಬಿಟ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ಕೊಂಡಿರೋದು ತಪ್ಪು. ಹಾಗಾಗಿ ಈ ಏನೋ ಈ ಒಂದು ಜಾರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದನ್ನ ಕೂಡಲೇ ಹಿಂಪಡಿಬೇಕು ಅನ್ನೋದು ಒಂದು ಗುತ್ತಿಗೆದಾರರ ಒತ್ತಾಯ. ಅರವಿಂದ್, ಸರ್ಕಾರ ಬಲವಂತದಿಂದ, ಒತ್ತಾಯದಿಂದ ಈ ರೂಲ್ಸ್ ಅನ್ನ ಹೇರಿಕೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಈಗ ಆಲ್ರೆಡಿ ಇದ್ರ ಬಗ್ಗೆ ಒಂದ್ ರೌಂಡ್ ಚರ್ಚೆ ಆಗಿದೆ. ಕೆಲವರು ಒಪ್ಕೊಂಡಿದ್ದಾರೆ, ಕೆಲವರು ಒಪ್ಕೊಂಡಿಲ್ಲ. ಹಾಗಾಗಿ ಎಲ್ಲರೂ ಸರ್ವಾನುಮತದಿಂದ ಇದನ್ನ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಕೆಲವೊಂದ್ ಕಡೆ ಎಲ್ಲ ಸರ್ಕಾರನೇ ಒಂದು ಒತ್ತಡ ಹಾಕ್ತಾ ಇದೆ. 10% ಈಗ ಆಲ್ರೆಡಿ ಅದರ ಒಂದು ಫಾರ್ಮೆಟ್ ಅನ್ನ ಬಿಡುಗಡೆ ಮಾಡಿದೆ. ಯಾವ ರೀತಿ 10% ಅನ್ನ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕರಾರು ಪತ್ರವನ್ನು ಕೂಡ ಬಿಡುಗಡೆ ಮಾಡಿ ಅದಕ್ಕೆ ಸಹಿ ಹಾಕ್ಸ್ಬೇಕು, ಒಂದು ಸಹಿ ಹಾಕಿ ನೀವು ಹಣ ಪಡಿಬೇಕು ಅಂತ ಹೇಳ್ಬಿಟ್ಟು ಕೆಲವು ಅಧಿಕಾರಿಗಳು ಒತ್ತಡನೂ ಕೂಡ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿನೂ ಕೂಡ ಬಂದಿದೆ. ಅರವಿಂದ್, ಓಕೆ ಸುನಿಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.